ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಕೆಲಸ ಮಾಡೋ ವ್ಯಕ್ತಿಯಾಗಿ ನೀವು ಎಲ್ಲವನ್ನೂ ಒಟ್ಟಿಗೆ ಹೇಗೆ ನಿಭಾಯಿಸ್ತೀರಿ? ಕೆಲವೊಮ್ಮೆ ನಿಮ್ಗೆ ಅನಿಸ್ತದೆಯೇ, ನಾನು ಸಾಕಾಗುದಿಲ್ವೇ, ಇದೆಲ್ಲವನ್ನು ಹೊರಲು ನಾನು ಶಕ್ತಳಲ್ವೇ? ನಮ್ಮಲ್ಲಿ ಅನೇಕರಿಗೆ, ವಿಶೇಷವಾಗಿ ಹೊಸ ತಾಯಂದಿರಿಗೆ ಹೀಗೆ ಅನಿಸುತ್ತದೆ ಎಂದು ನನಗೆ ತಿಳಿದಿದೆ. ನಮಗೆ ಆರೈಕೆ ಮಾಡಲು ಹೊಸ ಮಗು ಇರ್ತದೆ. ದೇವರು ನಮಗೆ ಜವಾಬ್ದಾರಿಯನ್ನು ನೀಡಿದ್ದಾನೆ ಮತ್ತು ನಾವು ನಮ್ಮ ಕೈಲಾದಷ್ಟು ಮಾಡ್ತಿರುವಾಗ ನಮ್ಮ ಸುತ್ತಮುತ್ತಲಿನ ಅನೇಕ ಜನರು ನಮ್ಮನ್ನು ಕೇಳುತ್ತಲೇ ಇರುತ್ತಾರೆ, ಓ ಮಗು ಅಳ್ತಿದೆ, ನೀವು ಮಗುವಿಗೆ ಹಾಲು ಏಕೆ ಕುಡಿಸ್ತಿಲ್ಲ? ಅಥವಾ ಮಗು ಹೀಗೆ ಮಾಡ್ತಿದೆ, ನೀವು ಅವಳನ್ನು ಮಲಗಿಸಲು ಏಕೆ ಪ್ರಯತ್ನಿಸಲಿಲ್ಲ? ಅಥವಾ ನೀವು ಸರಿಯಾಗಿ ಏಕೆ ತಿಂತಿಲ್ಲ, ನೀವು ಕೆಲಸಕ್ಕೆ ಹೋಗ್ತಿಲ್ಲ? ಅದೇ ಸಮಯದಲ್ಲಿ ಕೆಲವೊಮ್ಮೆ ಕೆಲಸ ಮಾಡುವ ತಾಯಂದಿರಾಗಿ ನಮ್ಮ ಕಚೇರಿಗಳಿಂದಲೂ ಸಾಕಷ್ಟು ಜವಾಬ್ದಾರಿ ಇರುತ್ತದೆ ಮತ್ತು ಅವರು ನಮ್ಮನ್ನು ಕೇಳುತ್ತಾರೆ, ನೀವು ಈ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಏಕೆ ಪೂರ್ಣಗೊಳಿಸಿಲ್ಲ, ನೀವು ಈ ಯೋಜನೆಯನ್ನು ಏಕೆ ಪೂರ್ಣಗೊಳಿಸಿಲ್ಲ? ಮತ್ತು ಎಲ್ಲವೂ ಒಂದೇ ಸಮಯದಲ್ಲಿ ಅಪ್ಪಳಿಸುತ್ತದೆ. ಆ ಸಮಯದಲ್ಲಿ ನಾವು ಆಶ್ಚರ್ಯ ಪಡ್ತೇವೆ, ಕರ್ತನೇ, ನಾನು ಸಾಕಾಗುತ್ತೇನೆಯಾ? ಇದನ್ನು ನಾನೇನು ಮಾಡಲಿ? ನೀವು ಈ ಮಗುವನ್ನು ಜವಾಬ್ದಾರಿಯಾಗಿ ಕೊಟ್ಟಿದ್ದೀರಿ, ನಾನು ಹೇಗೆ ನೋಡ್ಕೊಳ್ಳಿ? ನಾನು ಸರಿಯಾಗಿ ಮಾಡ್ತಿದ್ದೀನಾ? ಏನಾದರೂ ತಪ್ಪಾದರೆ ಏನು ಮಾಡಲಿ? ನಮ್ಮಲ್ಲಿ ಅನೇಕರು ಅದೇ ಆಲೋಚನೆಗಳ ಮೂಲಕ ಹಾದು ಹೋಗ್ತಾರೆ ಎಂದು ನನಗೆ ಖಾತ್ರಿ ಇದೆ. ನಾನು ವೈಯಕ್ತಿಕವಾಗಿ ಇದನ್ನು ಅನುಭವಿಸಿದ್ದೇನೆ. ನಾನು ಕೂಡ ಅದೇ ರೀತಿ ಯೋಚಿಸಿದೆ, ಕರ್ತನೇ, ನೀವು ನನಗೆ ಈ ಮಗುವನ್ನು ನೀಡಿದ್ದೀರಿ, ನೀವು ನನಗೆ ವಿದ್ಯಾಭ್ಯಾಸವನ್ನು ನೀಡಿದ್ದೀರಿ, ನೀವು ನನಗೆ ಈ ಕುಟುಂಬವನ್ನು, ನನ್ನ ಪತಿಯನ್ನು ನೀಡಿದ್ದೀರಿ, ನಾನು ಇದೆಲ್ಲವನ್ನು ಒಟ್ಟಿಗೆ ಹೇಗೆ ಮಾಡಲಿ? ಇದೇ ಪರಿಸ್ಥಿತಿಯನ್ನು ಅನುಭವಿಸಿದ ವ್ಯಕ್ತಿಯೊಬ್ಬರು ನನಗೆ ಗೊತ್ತು ಮತ್ತು ಅವರು ಪ್ರಾರ್ಥನಾ ಮಂದಿರದಲ್ಲಿ ಹೋಗಿ ಅತ್ತಾಗ ಕರ್ತನವರಿಗೆ ಹೇಳಿದ್ರು, ನೀನು ಸಾಕಾಗುವುದಕ್ಕಿಂತ ಹೆಚ್ಚಿದ್ದೀಯೆ, ನನ್ನ ಪ್ರಿಯ ಮಗಳೇ, ನೀನು ಸಾಕಾಗುವುದಕ್ಕಿಂತ ಹೆಚ್ಚಿದ್ದೀಯೆ. ಅದೇ ರೀತಿ ಕರ್ತನು ನಿಮಗೂ ಅದನ್ನೇ ಹೇಳ್ತಿದ್ದಾರ, ನೀನು ಸಾಕಾಗೋದಕ್ಕಿಂತ ಹೆಚ್ಚಿದ್ದೀಯೆ. ನೀವು ನಿಭಾಯಿಸಬಲ್ಲ ವಿಷಯಗಳನ್ನು ಮಾತ್ರ ಕರ್ತನು ನಿಮಗೆ ನೀಡ್ತಾನೆ. ನಿಮ್ಮ ಕೆಲಸ, ನಿಮ್ಮ ಕುಟುಂಬದ ಜೊತೆಗೆ ಆತನು ನಿಮಗೆ ಹೊಸ ಮಗುವನ್ನು ನೀಡಿದರೆ ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ಬಲಪಡಿಸುತ್ತಾನೆ ಮತ್ತು ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಮಾಡಲು ನಿಮಗೆ ಸಹಾಯ ಮಾಡುತ್ತಾನೆ. ಫಿಲಿಪಿಯರಿಗೆ ಬರೆದ ಪತ್ರ 4:13 ಬೈಬಲ್ ಹೇಳ್ತಾರೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡಬಲ್ಲೆ. ಅದೇ ರೀತಿ ನನಗೆ ಕೇಟಿ ಇದ್ದಾಗ ನಾನು ಅನೇಕ ಬಾರಿ ಕುಸಿದು ಹೋಗಿದ್ದೆ ಮತ್ತು ಕರ್ತನನ್ನು ಕೇಳಿದೆ, ಕರ್ತನೆ, ನನಗೆ ಸಾಧ್ಯವಿಲ್ಲ, ನೀವು ಸಹಾಯ ಮಾಡಬೇಕು ಎಂದು. ಕರ್ತನು ಈ ವಾಕ್ಯದಿಂದ ನನ್ನನ್ನು ಬಲಪಡಿಸಿದನು. ಹಾಗೆ ಕರ್ತನು ನಿಮ್ಮನ್ನು ಬಲಪಡಿಸುತ್ತಿದ್ದಾನೆ ಸ್ನೇಹಿತರೆ. ಆತನು ನಿಮ್ಮನ್ನು ಬಲಪಡಿಸುತ್ತಾನೆ ಎಂದು ಕರ್ತನು ಹೇಳುತ್ತಾನೆ. ಕ್ರಿಸ್ತನ ಮೂಲಕ ಎಲ್ಲವನ್ನೂ ಮಾಡಲು ಆತನು ನಿಮಗೆ ಸಹಾಯ ಮಾಡುತ್ತಾನೆ. ನಾವು ಮಾಡಬೇಕಾದ ಏಕೈಕ ವಿಷಯವಂದ್ರೆ ಎಲ್ಲದಕ್ಕೂ ಆತನ ಮೇಲೆ ಅವಲಂಬಿತರಾಗುವುದು. ಆತನಿಗೆ ಹೇಳಿ, ಕರ್ತನೆ, ಇದು ನನಗೆ ಕಷ್ಟಕರವಾಗಿದೆ, ನನಗಿದನ್ನು ಮಾಡಲು ಸಾಧ್ಯವಿಲ್ಲ. ಮತ್ತು ನಾವು ಅದನ್ನು ನೀಡಿದಾಗ, ನಾವು ಕರ್ತನಿಗೆ ಮೊರೆ ಇಟ್ಟಾಗ ಕರ್ತನು ಪ್ರತಿ ಬಾರಿಯೂ ನಮ್ಮನ್ನು ಬಲಪಡಿಸುತ್ತಾನೆ. ಅದರಿಂದ ಇಂದು ನೀವು ಹೊಸ ತಾಯಿಯಾಗಿದ್ರೆ, ನಿಮ್ಮ ಕೈಯಲ್ಲಿ ನವಜಾತ ಶಿಶುವನ್ನು ಹಿಡಿದು ಈ ಕಾರ್ಯಕ್ರಮವನ್ನು ನೋಡ್ತಿದ್ರೆ, ಕರ್ತನು ನಿಮ್ಮನ್ನು ಬಲಪಡಿಸುತ್ತಾನೆ ಎಂದು ಹೇಳುತ್ತಿದ್ದಾನೆ ಎಂಬುದನ್ನು ನೆನಪಿಡಿ. ನಿಮ್ಮ ಕೌಟುಂಬಿಕ ಜೀವನವನ್ನು ಪೂರೈಸಲು, ನಿಮ್ಮ ಕನಸುಗಳನ್ನು ನನಸಾಗಿಸಲು ಆತನು ನಿಮಗೆ ಸಹಾಯ ಮಾಡ್ತಾನೆ ಮತ್ತು ಪ್ರತಿ ಹಂತದಲ್ಲೂ ಆತನು ನಿಮ್ಮೊಂದಿಗಿರುತ್ತಾನೆ. ಆದ್ರಿಂದ ನಾವು ಒಟ್ಟಾಗಿ ಪ್ರಾರ್ಥಿಸೋಣ ಮತ್ತು ನಮ್ಮ ಜೀವನವನ್ನು ಯೇಸುವಿಗೆ ಅರ್ಪಿಸೋಣ. ಕರ್ತನೇ ಯೇಸುವೆ, ಇಂದು ನಾನು ವಿಶೇಷವಾಗಿ ಇದೇ ಹೋರಾಟದ ಮೂಲಕ ಹಾದು ಹೋಗ್ತಿರುವ ಹೊಸ ತಾಯಂದಿರಿಗಾಗಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಅವರು ಯೋಚಿಸಬಹುದು, ಕರ್ತನೆ, ನಾನು ಸಾಕಾಗುವುದಿಲ್ವೇ? ಈ ಎಲ್ಲ ಕೆಲಸಗಳನ್ನು ಮಾಡಲು ನಾನು ಹೇಗೆ ಶಕ್ತಳಾಗಲಿ? ನನ್ನ ಕುಟುಂಬವನ್ನು ಹೊರಲು, ನನ್ನ ಮಗುವನ್ನು ನೋಡಿಕೊಳ್ಳಲು, ನನ್ನ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ನಾನು ಹೇಗೆ ಶಕ್ತಳಾಗಲಿ? ಕರ್ತನೆ, ನೀನು ಅವರಿಗೆ ಬಲ ನೀಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಇಂದು ಕರ್ತನು ನಿನಗೆ ಹೇಳ್ತಾನೆ, ನಿನಗೆ ಬಲ ನೀಡುವ ಕ್ರಿಸ್ತನ ಮೂಲಕ ನೀನು ಎಲ್ಲವನ್ನೂ ಮಾಡಬಲ್ಲೆ. ಹೌದು ನನ್ನ ಪ್ರಿಯ ಸ್ನೇಹಿತರೆ, ಕರ್ತನು ನಿಮಗೆ ಬಲ ನೀಡ್ತಾನೆ. ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಲು, ನಿಮ್ಮ ಕುಟುಂಬವನ್ನು ನೋಡ್ಕೊಳ್ಳಲು, ನಿಮ್ಮ ಮನೆ ಕೆಲಸಗಳನ್ನು ನೋಡ್ಕೊಳ್ಳಲು, ನಿಮ್ಮ ಕಚೇರಿಯ ಕೆಲಸಗಳನ್ನು ನೋಡ್ಕೊಳ್ಳಲು ಕರ್ತನು ನಿಮಗೆ ಬಲ ನೀಡುತ್ತಾನೆ. ಪ್ರತಿಯೊಂದು ವಿಷಯಕ್ಕೂ ಕರ್ತನು ನಿಮಗೆ ಬಲವನ್ನು ನೀಡ್ತಾನೆ. ಇಂದು ನೀವು ತುಂಬಾ ದುರ್ಬಲರಾಗಿರಬಹುದು, ಇಂದು ನೀವು ತುಂಬಾ ಕುಸಿದಿರಬಹುದು, ನಿಮ್ಮ ದೇಹವು ತುಂಬಾ ಸುಸ್ತಾಗಿರಬಹುದು, ನೀವು ಭಾವನಾತ್ಮಕವಾಗಿ ಬಳ್ಳಿರಬಹುದು, ಆದರೆ ಕರ್ತನು ನಿಮಗೆ ಬಲ ನೀಡುತ್ತೇನೆ ಎಂದು ಹೇಳುತ್ತಾನೆ. ಹೌದು, ಕಷ್ಟದ ದಿನಗಳಲ್ಲಿ ಕರ್ತನು ನಿಮ್ಮ ಜೊತೆಗಿರ್ತಾನೆ. ಕರ್ತ ಯೇಸುವೆ, ತಂದೆಯೇ, ಈ ಪ್ರತಿಯೊಬ್ಬ ಯುವ ತಾಯಂದಿರ ಮೇಲೆ ನಿನ್ನ ರಕ್ಷಣೆ ಮತ್ತು ನಿನ್ನ ಶಕ್ತಿ ಬರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಅವರು ತಮ್ಮೆಲ್ಲ ಕಷ್ಟಗಳನ್ನು ಜಯಿಸಲು ಇಂದು ಅವರಿಗೆ ಬಲ ನೀಡು. ತಂದೆಯೇ, ಅವರು ತಮ್ಮ ಮಗುವಿನೊಂದಿಗೆ, ತಮ್ಮ ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನು ಕಳೆಯಲಿ. ಅವರಿಗೆ ಇನ್ನು ಮುಂದೆ ಯಾವುದೇ ಹೋರಾಟಗಳು ಇರದಿರಲಿ. ಇದನ್ನು ಜಯಿಸಲು ಅವರಿಗೆ ಬಲ ನೀಡು. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ, ಆಮೇನ್. ನಿಮಗೆ ಬಲ ನೀಡುವ ಕ್ರಿಸ್ತನ ಮೂಲಕ ನೀವು ಎಲ್ಲವನ್ನೂ ಮಾಡಬಹುದು.